ಹಾಯ್ ಗಾಯ್ಸ್, ಅಸ್ಸಲಾಮುಅಲೈಕುಮ್. ಬನ್ನಿ ಗಾಯ್ಸ್, ಇವತ್ತು ನಾವು ಬೇರೆ ಡಿಸೈನ್ ಬಿಡಿಸೋದು ಯಾವ ರೀತಿ ಅಂತ ಹೇಳಿ ನೋಡೋಣ. ಸಿಂಪಲಾಗಿ ತಿಳ್ಕೊಳ್ಳೋಣ ಗಾಯ್ಸ್. ಫಸ್ಟು ಸ್ಟ್ರೈಟ್ ಲೈನ್ ಹಾಕಿ ಗಾಯ್ಸ್. ಅದಾದಮೇಲೆ ಅದ್ರ ಪಕ್ಕ ಬೇರೆ ಒಂದು ಲೈನ್ ಹಾಕಿ ಗಾಯ್ಸ್. ಸ್ವಲ್ಪ ದಪ್ಪ ಇರಬೇಕು ಗಾಯ್ಸ್. ನೋಡಿ ಗಾಯ್ಸ್. ಗಾಯ್ಸ್, ನನ್ನ ಚಾನಲ್ ನೋಡೋಂಥವ್ರು ಬಂದುಬಿಟ್ಟು ನೋಡಿಬಿಟ್ಟು ಹಂಗೆ ಹೋಗ್ಬೇಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಸಿಂಪಲಾಗಿ ನಾನು ನೋಡೋಣ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳಿ. ಈ ಲೈನ್ ಸ್ವಲ್ಪ ದಪ್ಪದಾಗಿರ್ಬೇಕು ಗಾಯ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗಾಯ್ಸ್. ಎಲ್ಲರೂ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಗೈಸ್. ಶೇರ್ ಕೂಡ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೊಳ್ಳೆ ಡಿಸೈನ್ಗಳು ಹಾಕ್ತೀನಿ ಗಾಯ್ಸ್. ಈಸಿಯಾಗಿರ್ಬೇಕು ಗಾಯ್ಸ್. ಡಿಸೈನ್ ಯಾವತ್ತು ತುಂಬ ಕಷ್ಟ ಆಗಿದ್ದರೆ ಇವಾಗ ಮಕ್ಕಳು ಕೂಡ ನೋಡಿಬಿಟ್ಟು ಕಲಿತಾರೆ. ಆವಾಗ ತುಂಬ ಕಷ್ಟ ಆಗುತ್ತೆ ಗಾಯ್ಸ್ ಮಕ್ಕಳಿಗೆ. ಅದಕ್ಕೆ ಚಿಕ್ಕದಾಗಿ ಈಸಿಯಾಗಿರೋಂಥ ಡಿಸೈನ್ನ ಫಸ್ಟು ಟ್ರೈ ಮಾಡಬೇಕಾಗುತ್ತೆ ಗಾಯ್ಸ್. ನೋಡಿ ಗಾಯ್ಸ್, ಚಿಕ್ಕದಾಗಿರುವಂಥ ಡಿಸೈನ್ನ ಕಲ್ತ್ಕೊಂಡ್ರೆ ನಮಗೆ ನೆಕ್ಸ್ಟ್ ದೊಡ್ಡದಾಗಿ ಡಿಸೈನ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಗಾಯ್ಸ್. ಅದಕ್ಕೆ ನಾನು ನಿಮ್ಗೆ ಇಷ್ಟು ಡೈಲಿನೂ ಚಿಕ್ಕದಾಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ಗಾಯ್ಸ್. ಗಾಯ್ಸ್, ನೀವು ಬಂದುಬಿಟ್ಟು ಟ್ರೈ ಮಾಡಿ ಈ ಡಿಸೈನ್ಸ್ ಎಲ್ಲ.
ಚಿಕ್ಕದಾಗಿಯೇ ಒಂದೊಂದು ಡಿಸೈನ್ನ ಟ್ರೈ ಮಾಡಿ ಗೈಸ್, ಆಗ ನಿಮಗೂ ಕೂಡ ಈಸಿ ಆಗುತ್ತೆ. ಕಲಿಯೋಂಥವ್ರಿಗೆ ತುಂಬ ಈಸಿ ಆಗುತ್ತೆ ಗೈಸ್. ಇವಾಗ ನೋಡಿ, ನಾವು ಈ ಚಿಕ್ಕದಾಗಿ ಡಿಸೈನ್ನ ಇದು ಮಾಡಿ ಇಟ್ಕೊಂಡಿರ್ತೀವ, ಅದಾದಮೇಲೆ ಒಂದ್ಸರಿ ಕೈಗೆ ಮೆಹಂದಿ ಹಚ್ಚಬೇಕು ಅಂತ ಹೇಳಿದ್ರೆ ನಮಗೆ ಡಿಸೈನ್ಸ್ ಎಲ್ಲ ನೆನಪಿರುತ್ತೆ ಗೈಸ್. ಆವಾಗ ನಾವು ಚೆನ್ನಾಗಿ ಬಂದುಬಿಟ್ಟು ಯಾವ ಡಿಸೈನ್ ಆದಮೇಲೆ ಯಾವ್ದು ತಗೊಂಡ್ರೆ ಚೆನ್ನಾಗಿರುತ್ತೆ, ಕೈ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿ ತಿಳ್ಕೊಬೋದು ಗೈಸ್. ಓಕೆ ಗೈಸ್, ನಾಳೆ ಸಿಗೋಣ.